ಬಂದೆ ಸರ್ ದೇವರಾಜ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ದೇವರಾಜ್ ಸರ್ ಒಂದು ಕ್ವಿಕ್ ರಿಯಾಕ್ಷನ್. ಈಗ ಶ್ರೀಗಳು ಹೇಗಿದ್ರು ಇವಾಗ ಆನ್ ಲೈವ್ ಅಲ್ಲಿ ಇದಾರಲ್ವಾ, ಒಂದು ಶ್ರೀಗಳ ಗಮನಕ್ಕೆ ಸೋನು ಲಮಾಣಿ ಅವರು ಇವತ್ತಿನ ದಿವಸ ಏನು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥ ಮಾಹಿತಿ ಶ್ರೀಗಳ ಗಮನಕ್ಕೆ ಬಂದಿದೆ. ಬಂದ ಮೇಲೆ ಅದನ್ನು ತಕ್ಷಣವೇ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಆ ಮಾಹಿತಿಯನ್ನು ಕೊಟ್ಟು ಈ ರೀತಿ ನಡೀತಿದೆ ಅಂತಕ್ಕಂಥದ್ದನ್ನ ಗಮನಕ್ಕೆ ತರಬೇಕಾಗಿತ್ತು. ಯಾಕಂದರೆ ಅವರು ಬಹಳಷ್ಟು ಗುರುತರವಾದ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರು 16 ಜನಕ್ಕೆ ಆಶೀರ್ವಾದವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಸ್ಥಾನದಲ್ಲಿ ಇರೋದ್ರಿಂದ ಅವರು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ನಿರ್ವಹಿಸದೆ ಇವತ್ತು ಉತ್ತರ ಗುರುಗಳೇ ಗೌರವಪೂರ್ವಕವಾಗಿ ತಮ್ಮ ಗಮನಕ್ಕೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ಅಲ್ಲ ಸ್ವಾಮೀಜಿಯವರೇ, ದಯವಿಟ್ಟು ನನ್ನ ಮಾತು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ತಮ್ಮ ಬಗ್ಗೆ ಗೌರವಪೂರ್ವಕವಾಗಿ ನಾನು ಮಾತನಾಡ್ತಿದ್ದೀನಿ. ತಮ್ಮ ಬಗ್ಗೆ ಯಾವುದೇ ನನಗೆ ಪೂರ್ವಾಗ್ರಹ ಪೀಡಿತವಾದಂಥ ಯಾವುದೇ ಅಭಿಪ್ರಾಯಗಳಿಲ್ಲ. ಈಗಾಗಲೇ ಶ್ರೀಯುತ ಬಸವರಾಜ್ ಅವರು ಹೇಳಿದಾಗೆ ತಮ್ಮ ಬಗ್ಗೆ ನನಗೇನು ಮಾಹಿತಿ ಇಲ್ಲದೆ ಇದ್ದಾಗ ನಾನು ಯಾವುದೊಂದನ್ನು ಸಹ ಬಳಸಲಿಕ್ಕೆ ತಯಾರಿದ್ದಿಲ್ಲ. ಈಗೇನಾಗುತ್ತೆ, ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದು ಎಷ್ಟು ತಪ್ಪು ಮಾಡ್ತಾವನೆ ಅಂತಕ್ಕಂಥವ್ರ ಬಗ್ಗೆ ನನಗೆ ಮಾಹಿತಿ ಇದ್ದು ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ಕೊಡದೇ ಇರ್ತಕ್ಕಂಥದ್ದು ಅಷ್ಟೇ ತಪ್ಪು. ಇದು ನಮ್ಮ ದೇಶದಲ್ಲಿ ಮತ್ತೆ ಗೌರವಪೂರ್ವಕ ತಮಗೆ ಹೇಳ್ತಿದ್ದೀನಿ, MP ಅವ್ರ ಗಮನಕ್ಕೆ ತರುವಂಥದ್ದಲ್ಲ. ಇದನ್ನ ತರಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಗೆ ತಂದು ಅದ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ವಾ ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ತಾವು ಬಹುದೊಡ್ಡ ಸ್ಥಾನದಲ್ಲಿ ತಾವು ಕುಳಿತಿರ್ತಕ್ಕಂಥದ್ದು. ಹಾಗಾಗಿ ತಾವು ಈ ಜವಾಬ್ದಾರಿ ನಿರ್ವಹಿಸಬೇಕಾಗಿತ್ತು ಹೊರತು ಅದನ್ನ ಇವತ್ತು ಇಂಥವ್ರು ಇದ್ದಾರೆ ಅನ್ನೋದನ್ನ ಕೋಟ್ ಮಾಡಿ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪಾಗುತ್ತೆ. ದಯವಿಟ್ಟು ತಾವು ಆಲೋಚನೆ ಮಾಡಿ. ಬೇಕಾರೆ ನಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಯೋಚನೆ ಮಾಡಿ. ಮತ್ತೊಂದ್ಸಲ ಒಬ್ಬರೇ ಇದ್ದಾಗ ಆಲೋಚನೆ ಮಾಡಿ. ಏಕೆಂದ್ರೆ ತಾವು ಆಡಿಯೋದಲ್ಲಿ ಮಾತಾಡಿರೋದನ್ನ ನಮ್ದೇ ಅಂತ ಹೇಳ್ತೀರಿ. ಗುರುಗಳೇ ಒಂದು ನಿಮಿಷ, ಪೂಜ್ಯರೇ ನೀವು ನನ್ನ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ಅಂದ್ರೆ ನಾನು ಹೇಗೆ ಮಾಡ್ಲಿ? ಈಗ ನೋಡಿ, ಈಗ ತಾವು ಏನಾಗತ್ತೆ, ಇವಾಗ ತಾವು ಹಾಲೆ ತಮ್ಮ ಆಡಿಯೋ ನಂದೇ ಅಂತೇಳಿ ಒಪ್ಕೊಂಡಿರೋದ್ರಿಂದ, ಆಡಿಯೋದಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಈಗೇನಾಗತ್ತೆ, ಹೌದು ಈ ಒಂದು ವಿಷಯ ತಮ್ಮ ಗಮನದಲ್ಲಿತ್ತು, ಇಂಥವರು ಬೆಂಗಳೂರಿನಲ್ಲಿ ಈ ಕೆಲಸವನ್ನ ಮಾಡ್ತಿದ್ದಾರೆ, ಅದು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಅಂದಾಗ ದಯಮಾಡಿ ಆ ವಿಷಯವನ್ನ ಸಂಬಂಧಪಟ್ಟ ಗಮನಕ್ಕೆ ತಂದು ಅದನ್ನು ನಿಲ್ಲಿಸುವಂತ ಕೆಲಸ ತಮ್ಮ ಕಡೆಗೆ ಹಾಕಬೇಕಾಗಿತ್ತು. ಅದು ಆಗಿಲ್ಲ ಅಂತಕ್ಕಂಥದ್ದು ತಮ್ಮ ಮಾತಲ್ಲೇ ಗೊತ್ತಾಗ್ತಿದೆ. ಅದು ಗುರುಗಳೇ ಕಂಪ್ಲೀಟ್ ಮಾಡ್ತೀನಿ, ದಯಮಾಡಿ ನಮ್ಗೆ ಬಿಡಿ ಹೋದ್ರೆ. ನೋಡಿ ನಿಮ್ಗೆ ಅಲ್ಲ, ನೀವು ಮಾತನಾಡಿದಾಗ ನಾನು ಮಾತಾಡ್ಲಿಲ್ಲ ಗುರುಗಳೇ. ತಾವು ಮಾತನಾಡಿದಾಗ ತಮ್ಮ ಮಾತನ್ನ ಮೊದಲೇ ಪ್ರಶ್ನೆ ಕೇಳಿದೆ. ಈಗ ನಿಮಗ್ ತೊಂದರೆ ಕೊಡ್ತಿದ್ದಾರೆ ಶಾಸಕರು ಅಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಬೇರೆ ಮಾರ್ಗ ಇತ್ತು. ಇಂಥ ಟೀಮ್ ನ ಸಂಪರ್ಕ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ಒಬ್ಬ ಮಠಾಧಿಪತಿಯಾಗಿ ಅವಶ್ಯಕತೆ ಇತ್ತ ಅಂತ ಹೇಳಿ. ಬಟ್ ಎನಿವೆ, ಕಶ್ಯಪ್ ಸರ್ ಬಂದೆ ಸರ್. ಕಶ್ಯಪ್ ಸರ್ ಹತ್ರ ಒಂದು ರಿಯಾಕ್ಷನ್. ಕಶ್ಯಪ್ ಸರ್, ಇದರಲ್ಲಿ ಆಡಿಯೋದಲ್ಲಿ ಸ್ವಾಮೀಜಿ ನಾನೇ ಮಾತನಾಡಿರೋದು ಅಂತ ಒಪ್ಕೊಂಡ್ಮೇಲೆ ವೀರೇಂದ್ರ ಪಪ್ಪಿ ಅವರ ಹೆಸರು ಪ್ರಸ್ತಾಪ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಟೀಮು ಹಿಂದೆ ಕೂಡ ಹೀಗೆ ಕೆಲ ಶಾಸಕರ ವಿರುದ್ಧ ಈ ತನಿಖಾ ಸಂಸ್ಥೆಗಳ ಹತ್ರ ಟ್ರ್ಯಾಪ್ ಮಾಡಿಸಿರೋದು ಉದಾಹರಣೆ ಇದೆ. ಈಗ ಅವ್ರಿಗೆ ಜವಾಬ್ದಾರಿ ಬಿಟ್ಬಿಟ್ಟು ನಾವು ಸುಮ್ಮನೆ ಕುತ್ಕೊಳ್ಳೋಣ ಅಂದಾಗ ಜನ ಕಾಂಗ್ರೆಸ್ನ ಕೂಡ ಕಲ್ಪ್ರಿಟ್ ದೃಷ್ಟಿಯಲ್ಲೇ ನೋಡ್ತಾರೆ ಸರ್. ಅಂದ್ರೆ ಕಾಂಗ್ರೆಸ್ನವರು ಕೂಡ ಬೇರೊಬ್ಬರನ್ನ, ಅದರಲ್ಲೂ ರಾಜಕೀಯ ವಿರೋಧಿಗಳನ್ನ ಟ್ರ್ಯಾಪ್ ಮಾಡಿಸೋ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್, ಬಟ್ ದಿಸ್ ಇಸ್ ಬಿಸ್ನೆಸ್. ನೋಡಿ ಮೇಡಮ್, ಟ್ರ್ಯಾಪ್ ಯಾರು ಮಾಡಿಸ್ತಿದ್ದಾರೆ, ಟ್ರ್ಯಾಪ್ ಯಾರು ಹಾಕ್ತಿದ್ದಾರೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇರಬೇಕು. ಅವ್ರು ಏನು ಮಾತಾಡಿದ್ದಾರೆ ಸಂಸ್ಥೆ ತನಿಖೆ ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಯಾರಿದ್ರು ಅದರಲ್ಲಿ ನಾವು ಯಾರನ್ನೂ ಡಿಫೆಂಡ್ ನೋಡಿ, ಇಲ್ಲಿ 3 ಆಯಾಮ ನೋಡ್ಬೇಕು ಸ್ಮಿತಾ ಅವರೇ. ನೋಡಿ, ಇವಾಗ ಈ MLA ಅವ್ರಿಗೆ ಯಾವ ಹೀನಾಮಾನವಾಗಿ ಒಂದು ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಮಾಡಿದ್ದಾರೆ. ಅವ್ರಿಗೆ ಕಂಠಾಬಟ್ಟವಾಗಿ 1 ವರ್ಷದಿಂದ ಅವ್ರನ್ನ ಹೀನಾಮಾನವಾಗಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಕೂತಿರೋರು. ಸೆಕೆಂಡು, ಕ್ಯಾಮ್ರಾ ಮುಂದೆನೂ ಯಾವುದೋ ಒಂದು ಸ್ಥಾನದಲ್ಲಿ ಕೂತಿರೋ ಅವ್ರು ಗೌರವಪೂರ್ವಕ ನಡೆಸ್ಕೊಳ್ಳೋಣ. ನಮ್ಮ ವಿರೋಧಿ ಆಗಿದ್ರು ಕೂಡ ನಮ್ಮ BJP ಮಿತ್ರರ ಸಂಸ್ಕೃತಿ ಏನು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. 3ನೇದು ಮೇಡಮ್, ನಾನು ಮನಸ್ಸು ನೋವು ಮಾಡ್ಕೊಂಡು ಹೇಳ್ತೀನಿ, ನಮ್ಮ ಶಂಕರಾಚಾರ್ಯ ಮಠದ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳನ್ನ ಉತ್ತರ ಪ್ರದೇಶ ಸರ್ಕಾರ, ಸೋಕಾಲ್ಡ್ ಹಿಂದೂ ಗೌರ್ಮೆಂಟ್ ಸರ್ಕಾರ ಇವತ್ತು ಹೆಂಗ್ ನಡೆಸ್ಕೋತಾ ಇದೆ ಅನ್ನೋದು ನಿಮ್ಗೆ ನಿಮ್ಮ ವಾಹಿನಿ ಮೂಲಕ ನೋಡಿ ನಮ್ಗೆ ಅದು ಗೊತ್ತಿಲ್ಲ ಮೇಡಮ್. ಅವ್ರ ಪರ್ಸನಲ್ ವಿಚಾರ ವೀರೇಂದ್ರ ಪಪ್ಪಿನೋ ಏನೋ ನನಗೆ ಗೊತ್ತಿಲ್ಲ. ಅದು ಇವಾಗ ನಾವು ಮಾತಾಡಕ್ ಬಂದಿರೋದು, ಇವಾಗ ರೆಡ್ ಹ್ಯಾಂಡ್ ಹಾಕಿ ದುಡ್ಡು ಇಸ್ಕೊ, ಇದು ಲಂಚ ಇಸ್ಕೊತಾರೆ, ಅದ್ರ ಬಗ್ಗೆ
ಬಗ್ಗೆನೇ ಮಾತಾಡೋಣ ಅದ್ರ ಬಗ್ಗೆನೇ ಮಾತಾಡೋಣ. ಬಿಜೆಪಿಗೆ ಕರಗಟ್ಟಾಗಿದೆ. ಲಂಚ ಮಂಚ ಎರಡೂ ರಕ್ತದಿಂದ ಹೋಗೋದಿಲ್ಲ. ಅವಾಗ ಮುನ್ರತ್ನ, ಇವಾಗ ಇವರು ಯಾರಪ್ಪ, ನಮ್ಮ ಚಂದ್ರು ಲಮ್ಮಾಣಿ. ಹಾಗಾಗಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಮಾತಿನಲ್ಲಿ ಮಾತ್ರ ಹಿಂದುತ್ವ, ಓಟಿನಲ್ಲಿ ಮಾತ್ರ ಹಿಂದುತ್ವ. ಆದ್ರೆ ಇವ್ರಿಗೆ ರಿಕವರಿ ರೌಡಿ ಏಜೆಂಟ್ಗಳಿಗೆ ಮುಸ್ಲಿಮ್ಸ್ಗಳು ಬೇಕು. ಮೂರನೇದು, ಇವರು ಓಟ್ ಮಾತ್ರ ಹಿಂದುತ್ವ, ಹಿಂದೂಗಳ ಪರವಾಗಿದೀವಿ ಅಂತಾರಲ್ಲ, ಇವರು ಒಂದು ಮಾತು ಹೇಳ್ತಾರೆ, ಏನಪ್ಪ ನಡ ಮುರಿತೀನಿ ಅಂತ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಡ ಮುರಿತೀನಿ ಅಂತಾರಲ್ಲ, ಇವ್ರದ್ದು ಸಂಸ್ಕೃತಿ ಏನು ಅನ್ನೋದು ಇದು ರೆಕಾರ್ಡಿಂಗ್ ಅಲ್ಲಿ ತೋರಿಸ್ತಾ ಇದೆ. ಯಾರು ಕಾಂಟ್ರಾಕ್ಟರ್ ಹೇಳ್ತಾ ಇರೋದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾಳೆ ನಡ ಮುರಿತೀನಿ. ನೋಡಿ ವೀರೇಂದ್ರ ಪಪ್ಪಿ ಏನ್ ಕಾಂಟ್ಯಾಕ್ಟ್ ಅಲ್ಲಿ ನೋಡಿ, ಬೆಂಗಳೂರು ಟೀಮ್ ಕಾಂಟ್ಯಾಕ್ಟ್ ಅವ್ರು ಉತ್ತರ ಕೊಡ್ಬೇಕು. ಅವ್ರು ಹೇಳಿರೋದು, ಅವ್ರು ಯಾರು ಅಲ್ಲಲ್ಲ, ಇವಾಗ ಹೆಸರು ಬಳಸಿರೋದು ಅವರು ಸ್ವಾಮೀಜಿ. ಅವರು ವೀರೇಂದ್ರ ಪಪ್ಪಿ ಏನು, ವೀರೇಂದ್ರ ಪಪ್ಪಿಗೆ ಕೇಳ್ರಿ, ನಾವ್ ಯಾರು ನಿಮ್ ತರ ನಿಮ್ ಜನಾರ್ದನ್ ರೆಡ್ಡಿ ತರ ಯಡಿಯೂರಪ್ಪನ ಕರ್ಕೊಂಡ್ಬಂದ್ಬಿಟ್ಟು ಪುನಃ ಪಟ್ಟಾಭಿಷೇಕ ಮಾಡಿಲ್ಲ. ಮಾಡಿದ್ರೆ ಮಾಡಿ ಹೊಟ್ಟೋಗ್ಬಿಡ್ಬೇಕು ಅವರು. ನೋಡಿ ಪಟ್ಟಾಭಿಷೇಕ ಮಾಡಿದಾರಲ್ಲ, ಪುನಃ ಯಡಿಯೂರಪ್ಪ ಮನೆಗೆ ಮುಂದೆ ಹೋಗ್ಬಿಟ್ಟು ಸ್ವಾಮಿ ನೀವೇ ಬನ್ನಿ, ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ, ನೀವೇ ನಮ್ಗೆ ಆಸರೆ, ಜನಾರ್ದನ್ ರೆಡ್ಡಿ ನೀವೇ ಬನ್ರಿ, ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ, ನೀವೇ ನಮ್ಗೆ ಆಸರೆ ಅಂತ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಅಷ್ಟು ನಮ್ಗೆ ಇದಿಲ್ಲ. ನಮ್ಗೆ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, 5 ಲಕ್ಷ ದುಡ್ಡು ಕೊಡ್ಬೇಕಾದ್ರೆ ಇವ್ರಿಗೆ ತಲೆನೇ ಸಗಣಿ ಇಟ್ಕೊಂಡಿದ್ರ ವೀರೇಂದ್ರ ಇವನು ಯಾರು ಚಂದ್ರು ಲಮ್ಮಾಣಿಗೆ. 2018 ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ. ಈತ ಒಬ್ರು MLA ಒಬ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ರು. ಸರ್ಕಾರದ ನಿಯಮದ ಪ್ರಕಾರ 5 ರೂಪಾಯಿ ಇಸ್ಕೋಬೇಕು. ಇವತ್ತೊಂದು ಮಾಧ್ಯಮ ಪ್ರಕಟಣೆ ಮಾಡಿದೆ ಸುದ್ದಿನ, ಪ್ರತಿ ಪೇಷಂಟ್ ಹತ್ರನೂ 50 100 ರೂಪಾಯಿ ಇಸ್ಕೋತಿದ್ದಾರೆ. ಒಂದು ಮಾಧ್ಯಮ ಪ್ರಕಟಣೆ ಮಾಡಿದೆ, ಬೇಕಾದ್ರೆ ನೀವು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಸ್ಕೊಳ್ಳಿ. ಅದಕ್ಕೂ ಕೂಡ ಲೋಕಾಯುಕ್ತದಲ್ಲಿ ಯಾವಾಗ ಇವರು ಸರ್ಕಾರಿ ಕೆಲಸ ಮಾಡ್ತಿದ್ರು ಕಂಪ್ಲೇಂಟ್ ಹೋಗಿದೆ ಇದೇ ಚಂದ್ರು ಲಮ್ಮಾಣಿ ಮೇಲೆ. ಲಂಚ ಅನ್ನೋದು ಇವರ ರಕ್ತಗತವಾಗಿದೆ, ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಿಜೆಪಿ ಅವರಿಗೆ ಜನರು ಮುಂದೆ ಕ್ಯಾಮ್ರಾ ಮುಂದೆ ಸಾಚಗಳ ತರ ವರ್ತಿಸ್ತಾರೆ. ಆಮೇಲೆ ಇದು ಲಂಚದ ವಿಷಯದಲ್ಲಿ, ಕರಪ್ಷನ್ ವಿಷಯದಲ್ಲಿ ಪ್ರಪಂಚದಲ್ಲಿ ಯಾರು PhD ತಗೊಂಡಿದ್ರೆ, ಲೀಗಲೈಸ್ ಮಾಡಿದ್ರೆ ಬಿಜೆಪಿ ಪಕ್ಷ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕೋಟ್ಯಾಂತರ ರೂಪಾಯಿ ತಗೊಂಡು ಲಂಚದ ಬಗ್ಗೆ ಲಂಚದ ಬಗ್ಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಲಂಚವನ್ನು ತಗೊಂಡು ಲಂಚದ ಮೂಲಕ ಲೀಗಲೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಹೆಂಗೆ ಅಂದ್ರೆ ಲಂಚದ ವಿಚಾರದಲ್ಲಿ ಬಿಜೆಪಿ ಅವರು PhD ಮಾಡಿದ್ದಾರೆ ಅಂತ ಹೇಳಿ 3-4 ದಿನದ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟೇ ಬೇರೆ ಇತ್ತು. ಪ್ಲೇ ಮಾಡ್ಬಿಡಿ. ಸತೀಶ್ ಜಾರಕಿಹೊಳಿ ಅವರು ಸಚಿವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ ಅದನ್ನ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು, ಅದು ಇದ್ದೇ ಇರ್ತದೆ, ಹಿಂದೂ ಇದೆ ಇವತ್ತು ಇರ್ತದೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು, ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನು ಮಾಡ್ಲಿಕ್ಕಾಗಲ್ಲ. ನೋಡಿ ಸರ್, ಅಂದ್ರೆ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಪಕ್ಷದಲ್ಲೂ ಇದೆ, ನಮ್ಮ ಪಕ್ಷದ ಸರ್ಕಾರ ಇದ್ದಾಗಲೂ ಇದೆ ಅಂತ ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನಿತ್ತು, ಮಂತ್ರಿ ಯಾವ್ದೋ ಒಂದು ಕಾಂಟ್ರಾಕ್ಟ್ ಹೇಳಿದ್ದಾರೆ. ಇವಾಗ ಮಂತ್ರಿ ಅವರು ಯಾರೋ ಕಾಂಟ್ರಾಕ್ಟರ್ ದುಡ್ಡು ತಗೊಂಡೋಗಿ ಕೊಡ್ಬೇಕಾದ್ರೆ, ಸ್ವಾಮಿ ನಮ್ಗೆ ಹಿಂಗ್ ಹರಾಜ್ ಮಾಡ್ತಿದ್ದಾರೆ, ಲೋಕಾಯುಕ್ತವ್ರು ನನ್ನ ಜೊತೆ ಬನ್ನಿ ಅಂತ ಕಾಂಟ್ರಾಕ್ಟರ್ ಕರ್ಕೊಂಡು ಹೋಗಿದ್ದಾನೆ. ಅವನೇನ್ ಸಗಣಿ ತಿಂತಿದ್ದ, ಇದೆ ಬಿಜೆಪಿ MLA, ಬೇಡ ತಗೊಂಡೋಗ ನಿನ್ ಕಾಸು ಅಂತ ದುಡ್ಡು ಬೇಕಾಗಿತ್ತು. ಗುತ್ತಿಗೆದಾರರು ನಿಮ್ಮ ಸರ್ಕಾರ ಕಾಂಟ್ಯಾಕ್ಟ್ಸ್ ನಾನು ಹೇಳ್ಬಿಡ್ತೀನಿ, ನಾನು ತಗೊಂಡೋಗಬೇಕಾಗಿತ್ತು. ಅವನು ದುಡ್ಡಿಗೆ ದರ್ದಿತ್ತು, ದುಡ್ಡಿಗೆ ಅವನಿಗೆ ಹಪಪಿಸ್ತಿದ್ದ. ಹಾಗಾಗಿ ದುಡ್ಡು ಇಸ್ಕೊಂಡ. ಇನ್ನೂ ಬ್ಯಾಲೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಸೊಂಟ ಮುರಿತೀನಿ, ನಿನ್ನ ನಡ ಮುರಿತೀನಿ, ನೀನ್ ಊರ್ ಖಾಲಿ ಮಾಡಿಸ್ತೀನಿ. ಇದು ಬಿಜೆಪಿಯ ಪ್ರವೃತ್ತಿ. ಹಿಂದುತ್ವ ಅಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಂಟ್ರಾಕ್ಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ತವೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಹಾರ್ಡ್ ಟ್ರೂತ್ ಸರ್, ಅದು ಅಪ್ಪಟ ಸತ್ಯ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು ಬಿಜೆಪಿ, ಕಾಂಗ್ರೆಸ್, JDS ಅಂತಲ್ಲ, ಎಲ್ಲಾ ಟೈಮಲ್ಲೂ ಇದ್ದೇ ಇರುತ್ತೆ ಈ ವ್ಯವಸ್ಥೆ. ಭಾಗ ಕರಪ್ಷನ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಡಿಫೆಂಡ್ ಮಾಡ್ಕೊಳ್ತಾರೆ. ಅನೇಕ ವರ್ಷಗಳ ಹಿಂದೆ JDS ನ ಕುಮಾರಸ್ವಾಮಿ ಅವರು ಇದೇ ಮಾತನಾಡಿದ್ದು, ಸಾರ್ವಜನಿಕ ಹೇಳಿದ್ರು, ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡಕ್ ಆಗೋದಿಲ್ಲ ಅಂತೇಳಿ, ಭ್ರಷ್ಟಾಚಾರ ಇಲ್ಲದೆ ಚುನಾವಣೆ ನಡ್ಸಕ್ ಆಗೋದಿಲ್ಲ ಅಂತೇಳಿ. ವಿಚ್ ಇಸ್ ಅ ಫ್ಯಾಕ್ಟ್. ಯಾಕೆ ಏನಾಗಿದೆ ಇಲ್ಲಿ, ನಾವು ಎಲ್ಲಿವರೆಗೂ ನಾವು ಸಮಸ್ಯೆಯನ್ನು ಒಪ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಪರಿಹಾರವನ್ನು ಹುಡುಕಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ರೋಗ ಇದೆ ಅಂತ ಒಪ್ಕೋಬೇಕು, ಆಮೇಲೆ ಔಷಧಿ. ಈಗೇನಾಗಿದೆ, ಈಗಿನ ಡಿಬೇಟನ್ನು ನೋಡು, ಹೊರಗೆ ಆಚೆ ಒಬ್ಬ
ನೋಡುಗನಿಗೆ ಹೇಗೆ ಕಾಣುತ್ತೆ ಅಂದರೆ ಇಂಗ್ಲೀಷ್ ಒಂದು ನುಡಿ ಇದೆ, ಪಾಟ್ ಕಾಲಿಂಗ್ ಕೆಟಲ್ ಬ್ಲ್ಯಾಕ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ಇಜ್ಜಲು ಮಸಿಗೆ ಬುದ್ಧಿ ಹೇಳಿದಂಗೆ ಹಂಗಾಗಿದೆ ಈಗ. ಸೊ ದ ಕ್ರೆಡಿಬಿಲಿಟಿ ಇಸ್ ಲಾಸ್ಟ್. ಕ್ರೆಡಿಬಿಲಿಟಿ ಯಾವಾಗ ಬರ್ತದೆ? ಹೌದು, ಎಲ್ಲ ಕಡೆ ಇದೊಂದು ರೋಗ ಇದೆ,